ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ವಿಧಾನಸೌಧ ಮುಂದೆ ಆಗಿರೋದು ಸ್ಟೇಡಿಯಂ ಹತ್ರ ನಮ್ದಿಲ್ಲ ಅಂತ ಹೇಳ್ತಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ವಿಧಾನಸೌಧ ಮುಂದೆ ಸರ್ಕಾರದ ಪರವಾಗಿ, ಅಲ್ಲಿ ಸ್ಟೇಡಿಯಂ ಹತ್ರ ಆಗಿದ್ರಿಂದ ಏನಾರ ಆಗಿದ್ದಕ್ಕೆ ರೈತರು 100 ಜನ ನಿಮ್ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಪರ್ಮಿಷನ್ ಬೇಕು. ಸಾವಿರಾರು ಜನ ಬರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಪರ್ಮಿಷನ್ ಯಾರು ಕೊಟ್ರು? ಸರ್ಕಾರ ಕೊಡ್ತಾ KCN ತಗೊಂಡ್ರ? ಯಾರಿಗೆ ಹೇಳ್ತೀರಿ ನೀವು? ಮುಗ್ಧ ಜನರಿಗೆ ಹೇಳಿದೆನ, ನಮಗಲ್ಲ. ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ಇದ್ದೀರಿ, ತಪ್ಪು ಒಪ್ಕೊಳ್ಳಿ ಮೊದಲು. ಮತ್ತು ನಾನು ಆಗ್ರಹ ಮಾಡ್ತೀನಿ, ನಾನು ನಮ್ಮ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡ್ತೇನೆ, ಇದನ್ನ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್, ನಾಟ್ ಲೆಸ್ ದೆನ್ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇರ್ಬೋದು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ತನಿಖೆಯನ್ನ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಇದು ಸಾಮಾನ್ಯ ವಿಷಯ ಅಲ್ಲ. ಇದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ವಿಧಾನಸೌಧ ಮುಂದೆ ಆಗಿರೋದು ಸ್ಟೇಡಿಯಂ ಹತ್ರ ನಮ್ದಿಲ್ಲ ಅಂತ ಹೇಳ್ತಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ವಿಧಾನಸೌಧ ಮುಂದೆ ಸರ್ಕಾರದ ಪರವಾಗಿ, ಅಲ್ಲಿ ಸ್ಟೇಡಿಯಂ ಹತ್ರ ಆಗಿದ್ರಿಂದ ಏನಾರ ಆಗಿದ್ದಕ್ಕೆ ರೈತರು 100 ಜನ ನಿಮ್ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಪರ್ಮಿಷನ್ ಬೇಕು. ಸಾವಿರಾರು ಜನ ಬರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಪರ್ಮಿಷನ್ ಯಾರು ಕೊಟ್ರು? ಸರ್ಕಾರ ಕೊಡ್ತಾ KCN ತಗೊಂಡ್ರ? ಯಾರಿಗೆ ಹೇಳ್ತೀರಿ ನೀವು? ಮುಗ್ಧ ಜನರಿಗೆ ಹೇಳಿದೆನ, ನಮಗಲ್ಲ. ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ಇದ್ದೀರಿ, ತಪ್ಪು ಒಪ್ಕೊಳ್ಳಿ ಮೊದಲು. ಮತ್ತು ನಾನು ಆಗ್ರಹ ಮಾಡ್ತೀನಿ, ನಾನು ನಮ್ಮ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡ್ತೇನೆ, ಇದನ್ನ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್, ನಾಟ್ ಲೆಸ್ ದೆನ್ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇರ್ಬೋದು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ತನಿಖೆಯನ್ನ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಬೇಕು. ಇದು ಸಾಮಾನ್ಯ ವಿಷಯ ಅಲ್ಲ. ಇದು